ನಮಸ್ಕಾರ ಸ್ನೇಹಿತರೆ. ಜನವರಿ 18 ಭಯಂಕರ ಅಮಾವಾಸ್ಯೆ. ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದ್ದು, ಖಜಾನೆ ಫುಲ್ ದುಡ್ಡು. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಜನವರಿ 18 ಭಯಂಕರ ಅಮಾವಾಸ್ಯೆ ಇತ್ತು. ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ 8 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಖಜಾನೆ ಫುಲ್ ದುಡ್ಡು ಅಂತ ಹೇಳಲಾಗ್ತಿದೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಖುಲಾಯಿಸ್ತಿದೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಇನ್ಮುಂದೆ ಅದೃಷ್ಟದ ಬಾಗಿಲು, ಭಾಗ್ಯೋದಯದ ಕಾಲ ಶುರುವಾಗ್ತಿದ್ದು, ಬುಧಾದಿತ್ಯ ಯೋಗ ಶುಭ ಸಂಯೋಗವಾಗ್ತಿರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಕಾಣ್ತಾರೆ ಅಂತ ಹೇಳಬಹುದು. ಇವ್ರು ಮುಟ್ಟಿದ್ದೆಲ್ಲ ಚಿನ್ನವಾಗ್ಲಿದ್ದು, ಖಜಾನೆ ಫುಲ್ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು. ಅದೃಷ್ಟ ಇವರ ಪರ ಇರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಮಹಾ ಮಳೆಯೇ ಸುರಿಸುತ್ತೆ ಅದೃಷ್ಟದ ಒಂದು ಸನ್ನಿವೇಶಗಳು. ಕೆಲಸದಲ್ಲಿ ಅನುಕೂಲಕರ ಪರಿಸ್ಥಿತಿಗಳಿಂದ ನೀವು ಪ್ರಯೋಜನವನ್ನ ಕೂಡ ಕಂಡುಕೊಳ್ತೀರಾ. ನಿಮ್ಮ ಮೇಲಾಧಿಕಾರಿಗಳ ಬೆಂಬಲ ನಿಮ್ಗೆ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಸಹಾಯ ಮಾಡುತ್ತೆ. ಒಂದು ಪ್ರಮುಖ ಕಾರ್ಯವನ್ನ ಪೂರ್ಣಗೊಳಿಸೋದು ನಿಮ್ಗೆ ಸಂತಸವನ್ನ ತಂದುಕೊಡುತ್ತೆ. ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವು ನಿಮ್ಗೆ ಅನುಕೂಲಕರವಾಗಿರುತ್ತೆ. ಅಲ್ಪಾವಧಿಯ ಹೂಡಿಕೆಗಳಿಂದ ಸಹ ನೀವು ಲಾಭವನ್ನ ಕಂಡುಕೊಳ್ತೀರಾ. ವಾಹನವನ್ನ ಪಡೆಯುವ ಅವಕಾಶ ಕೂಡ ನಿಮ್ಗೆ ಇದೆ. ಸರ್ಕಾರಿ ವಲಯದ ಕೆಲಸದಲ್ಲಿ ಅದೃಷ್ಟವು ನಿಮ್ಗೆ ಲಾಭವನ್ನ ತರುತ್ತದೆ. ನಿಮ್ಮ ಕೆಲಸದ ದಿನ ಅನುಕೂಲಕರವಾಗಿರುತ್ತೆ. ಕೆಲವು ಕೆಲಸಗಳಿಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹವನ್ನ ಸಹ ನೀವು ಪಡ್ಕೊಳ್ತೀರಾ. ನೀವು ಆರ್ಥಿಕ ಪ್ರಯೋಜನಗಳನ್ನ ಸಹ ಪಡೆಯಲು ಸಾಧ್ಯವಾಗುತ್ತೆ. ಯಾವುದೇ ಬ್ಯಾಂಕಿಂಗ್ ಸಂಬಂಧಿತ ಕೆಲಸವನ್ನ ಹೊಂದಿದ್ರೆ ಅದು ಪೂರ್ಣಗೊಳ್ಳುತ್ತೆ. ನಿಮ್ಮ ಕೆಲಸವನ್ನ ಬದಲಾಯಿಸಲು ಪ್ರಯತ್ನಿಸ್ತಾ ಇದ್ರೆ ಯಶಸ್ಸನ್ನ ಕೂಡ ಕಾಣಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಪ್ರೇಮಿಯಿಂದ ಬೆಂಬಲ ಮತ್ತೆ ಸಹಕಾರವನ್ನ ನೀವು ಕಂಡುಕೊಳ್ತೀರಾ. ನಿಮ್ಗೆ ಈ ಒಂದು ಸಂದರ್ಭ ಶುಭ ಸಂದರ್ಭವಾಗಿದ್ದು, ಅದೃಷ್ಟ ಇಂದು ನಿಮ್ಗೆ ಉತ್ತಮ ಪ್ರಯೋಜನಗಳನ್ನ ತರುತ್ತದೆ. ನಿಮ್ಮ ಹಣಕಾಸಿನ ಯೋಜನೆಗಳು ಮತ್ತು ಪ್ರಯತ್ನಗಳು ಲಾಭವನ್ನ ನಿಮ್ಗೆ ತಂದುಕೊಡುತ್ತೆ. ವ್ಯವಹಾರದಲ್ಲಿ ಅದೃಷ್ಟವು ನಿಮ್ಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನ ಮಾಡುತ್ತೆ. ನೀವು ಯಾರಿಗಾದ್ರೂ ಹಣವನ್ನ ಸಾಲವಾಗಿ ನೀಡಿದ್ರೆ ನಿಮ್ಮ ಸಿಲುಕಿಕೊಂಡ ಮತ್ತು ಸಿಕ್ಕಿಬಿದ್ದ ಹಣವನ್ನ ನೀವು ಮರಳಿ ಪಡ್ಕೊಳ್ತೀರಾ. ನೀವು ಸ್ನೇಹಿತ ಅಥವಾ ಪರಿಚಯಸ್ಥರಿಂದ ನಿರೀಕ್ಷಿತ ಬೆಂಬಲವನ್ನ ಸಹ ಕಂಡುಕೊಳ್ತೀರಾ. ದಿಟ್ಟ ನಿರ್ಧಾರಗಳಿಂದ ಪ್ರಯೋಜನ ಕಾಣ್ತೀರಾ. ನಿಮ್ಮ ಹಿರಿಯ ಸಹೋದರರಿಂದ ಬೆಂಬಲ ಕಾಣ್ತೀರಾ. ಈ ರಾಶಿಯವರ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಸಮಯ ಇದಾಗಿತ್ತು. ನಿಮ್ಗೆ ಆರ್ಥಿಕ ಲಾಭದ ಅವಕಾಶ ಇದೆ. ನಿಮ್ಮ ನಕ್ಷತ್ರಗಳು ಕೆಲಸದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನ ಪಡಿತೀರಾ ಅಂತ ಹೇಳ್ತಿದೆ. ನಿಮ್ಗೆ ಕೆಲಸದಲ್ಲಿ ಅನುಕೂಲಕರ ದಿನವಾಗಿದೆ. ನೀವು ನಿಮ್ಮ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಮತ್ತು ಮೋಜಿನ ಸಮಯವನ್ನ ಆನಂದಿಸಲು ಸಾಧ್ಯವಾಗುತ್ತೆ. ಮತ್ತೊಂದು ಉತ್ತಮ ಹಾಗೂ ಒಳ್ಳೆ ವಿಷಯ ಏನಂದ್ರೆ, ನೀವು ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ. ಈ ರಾಶಿಯವರಿಗೆ ಶುಭ ಮತ್ತು ಪ್ರಯೋಜನಕಾರಿ ಸಮಯ ಇದಾಗಿದ್ದು, ವಿದೇಶಿ ಮೂಲಗಳಿಂದಲೂ ಲಾಭವನ್ನ ಕಂಡುಕೊಳ್ತೀರಾ. ಅದೃಷ್ಟವು ನಿಮ್ಮ ಹಿಂದಿನ ಕೆಲಸಗಳಿಂದ ನಿಮ್ಗೆ ಲಾಭವನ್ನ ತರುತ್ತದೆ. ನಿಮ್ಮ ತಂದೆ ಮತ್ತು ಅವರ ಕುಟುಂಬದಿಂದ ನಿಮ್ಗೆ ಲಾಭವಾಗುತ್ತೆ. ಉದ್ಯೋಗ ಬದಲಾವಣೆಯನ್ನ ಬಯಸೋರು ಸಕಾರಾತ್ಮಕ ಫಲಿತಾಂಶಗಳನ್ನ ನೋಡ್ತಾರೆ. ನೀವು ದಿಟ್ಟ ಕ್ರಮಗಳು ಹಾಗೂ ನಿರ್ಧಾರಗಳಿಂದ ಲಾಭವನ್ನ ಕೂಡ ಕಂಡುಕೊಳ್ತೀರಾ. ನಿಮ್ಮ ಕುಟುಂಬ ಜೀವನದಲ್ಲಿ ನಿಮ್ಮ ಮಕ್ಕಳ ಯಶಸ್ಸಿನಿಂದ ನೀವು ಸಂತಸವನ್ನ ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆ ಈ ಒಂದು ಸಂದರ್ಭ ಶುಭವಾಗಿದ್ದು, ಅದೃಷ್ಟ ನಿಮ್ಮ ಬೆನ್ನಿಗೆ ಇರುತ್ತೆ. ಆರೋಗ್ಯದಲ್ಲಿ ಲಾಭವನ್ನ ಕಾಣ್ತೀರಾ. ಆರೋಗ್ಯದಲ್ಲಿ ನೀವು ಸುಧಾರಣೆಯನ್ನ ಕಾಣ್ತೀರಾ. ಕೆಲವೊಂದಿಷ್ಟು ಕಾರ್ಯಗಳಲ್ಲಿ ಹಿನ್ನಡೆಯಾದ್ರೂ ಕೂಡ ಕಾರ್ಯಗಳಲ್ಲಿನ ಹಿನ್ನಡೆ ನಿಮ್ಮ ಸ್ನೇಹಿತರ ಒಂದು ಆಗಮನದಿಂದ ನಿಮ್ಮ ನೋವನ್ನ ಮರೆಸುತ್ತೆ. ಹಣಕಾಸಿನ ತೊಂದರೆ ದೂರವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಯಶಸ್ವಿ ಜೀವನ ನಿಮ್ಮದಾಗುತ್ತೆ. ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ನಿಮ್ ಕೈ ಸೇರ್ತಾ ಹೋಗುತ್ತೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಏನೇ ಕೆಲಸಗಳನ್ನ ಮಾಡಬೇಕು ಅನ್ಕೊಂಡ್ರು ಕೂಡ ಆ ಕೆಲಸವನ್ನ ಬಹಳ ಶಾಂತ ಚಿತ್ತತೆಯಿಂದ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನ ಈ ಸಂದರ್ಭದಲ್ಲಿ ನೀವು ಕಾಣಬಹುದು. ಶುಭ ಹಾಗೂ ಲಾಭ ಎರಡೂ ಕೂಡ ನಿಮ್ಮ ಬೆನ್ನಿಗಿರುತ್ತೆ. ಕೆಲಸದಲ್ಲಿ ಅನುಕೂಲಕರ ಪರಿಸ್ಥಿತಿಗಳಿಂದ ನೀವು ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಕಾಣೋದ್ರಿಂದ ನಿಮ್ಗೆ ಕೆಲಸದ ಸ್ಥಳದಲ್ಲಿ ಯಾವುದೇ ಕಿರಿಕಿರಿ ಅಥವಾ ನಷ್ಟ ಎದುರಾಗೋದಿಲ್ಲ.
ಈ ಸಂದರ್ಭದಲ್ಲಿ ನೀವು ಒಂದಷ್ಟು ಆರ್ಥಿಕ ಹಿನ್ನಡೆಯನ್ನು ಅನುಭವಿಸ್ತೀರ ಹೊರತು ಶಾಶ್ವತವಾದ ಹಿನ್ನಡೆಯೇನಾಗೋದಿಲ್ಲ. ಒಂದಷ್ಟು ದಿನಗಳ ಕಾಲ ಆರ್ಥಿಕವಾಗಿ ಒಂದಷ್ಟು ವ್ಯತ್ಯಾಸಗಳುಂಟಾಗಬಹುದು. ಹೀಗಾಗಿ ಖರ್ಚು ವೆಚ್ಚಗಳ ಬಗ್ಗೆ ನಿಗಾ ವಹಿಸಿ. ಕಡಿಮೆ ಶ್ರಮದಿಂದ ಹೆಚ್ಚು ಹಣ ಸಿಗುತ್ತೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಆದಾಯ ನಿರೀಕ್ಷೆಗಳನ್ನು ಮೀರಿ ಹೆಚ್ಚಾಗುತ್ತೆ. ನಿರುದ್ಯೋಗಿಗಳಿಗೆ ಕಡಿಮೆ ಶ್ರಮದಿಂದ ತಮ್ಮ ಸ್ವಂತ ಊರಿನಲ್ಲೇ ಉದ್ಯೋಗ ಸಿಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಈ ಒಂದು ಸಂದರ್ಭ ನಿಮಗೆ ಅದೃಷ್ಟದ ಜೊತೆಗೆ ಬೊಂಬಾಟ ಲಾಟರಿ ಹೊಡೆಯುವಂತೆ ಮಾಡ್ತಾ ಇರೋದ್ರಿಂದ ನೀವು ಏನು ಅಂದ್ಕೊಂಡ್ರು ಕೂಡ ಆಗತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಶ್ರಮವನ್ನು ವಹಿಸಿ ಕಾಳಜಿಯಿಂದ ಮುತುವರ್ಜಿಯಿಂದ ಕೆಲಸವನ್ನ ಮಾಡಬೇಕಾಗತ್ತೆ. ಆನುವಂಶಿಕ ಆಸ್ತಿಯ ಪಾಲನ್ನ ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ಮಕ್ಕಳನ್ನ ಹೊಂದುವ ಕನಸು ಏನಿದೆ ಅದು ಈಡೇರುತ್ತೆ. ಅಂದ್ರೆ ನವದಂಪತಿಗಳು ಅಥವಾ ಮಕ್ಕಳಾಗದೇ ಇರತಕ್ಕಂಥವ್ರು ಮಕ್ಕಳ ಒಂದು ವಿಚಾರದಲ್ಲಿ ಎಷ್ಟೆಲ್ಲ ನೋವನ್ನ ಅನುಭವಿಸಿದ್ರೆ ಈಗ ಆ ನೋವುಗಳಿಂದ ನೀವು ಹೊರಗಡೆ ಬರ್ತೀರಾ. ನಿಮ್ಗೆ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ. ಆದಾಯವು ಹಲವು ವಿಧಗಳಲ್ಲಿ ಗಮನಾರ್ಹವಾಗಿ ಹೆಚ್ಚಿಗೆ ಆಗುತ್ತೆ. ಹಠಾತ್ ಸಂಪತ್ತಿನ ಸಾಧ್ಯತೆ ಕೂಡ ಇತ್ತು. ಉದ್ಯೋಗದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಸ್ಥಾನಮಾನದಲ್ಲೂ ಕೂಡ ಆದಾಯ ಹೆಚ್ಚಾಗುತ್ತೆ. ಮನೆ ಮತ್ತು ವಾಹನ ಯೋಗ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸಿನ ಮನೆ ನಿರ್ಮಾಣ ಅಥವಾ ವಾಹನ ಖರೀದಿ ಅಥವಾ ಆಸ್ತಿ ವಿವಾದಗಳು ಏನಿದ್ರು ಕೂಡ ಅನುಕೂಲಕರವಾಗಿ ಬಗೆಹರಿಯುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತೆ ಸಂಪತ್ತು ಹೆಚ್ಚಿಗೆ ಆಗುತ್ತೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಪ್ರಮುಖ ಶುಭ ಬೆಳವಣಿಗೆಗಳನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ಕೆಲಸದಲ್ಲಿ ಬಡ್ತಿಗಳ ಜೊತೆಗೆ ಸಂಬಳ ಅಥವಾ ಭತ್ಯೆ ಕೂಡ ಹೆಚ್ಚಿಗೆ ಆಗುತ್ತೆ. ವೃತ್ತಿ ಮತ್ತು ವ್ಯವಹಾರವು ಹೊಸ ಎತ್ತರಕ್ಕೆ ಏರುತ್ತೆ. ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳು ವಿದೇಶದಿಂದ ಒಂದಷ್ಟು ಕೊಡುಗೆಗಳನ್ನು ಪಡೆಯುವ ಸಾಧ್ಯತೆ ಇದ್ದು ನಿಮ್ಮ ವೃತ್ತಿ ಮತ್ತು ಉದ್ಯೋಗಗಳಿಗಾಗಿ ಆಗಾಗ್ಗೆ ವಿದೇಶಿ ಪ್ರಯಾಣವನ್ನ ಮಾಡಬೇಕಾಗತ್ತೆ. ಆದರೆ ಅವಕಾಶ ಸಿಕ್ತು ಅಂತ ಪ್ರಯಾಣವನ್ನ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು. ಆದರೆ ದುರುಪಯೋಗ ಪಡಿಸ್ಕೊಂಡ್ರೆ ಒಂದಷ್ಟು ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಆದಾಯ ನಿರೀಕ್ಷೆಗಳನ್ನ ಮೀರಿ ನಿಮ್ಗೆ ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು. ಒಟ್ನಲ್ಲಿ ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ನಿಮ್ಗೆ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಒಂದಷ್ಟು ಹಣಕಾಸಿನ ತೊಂದರೆಗಳು ಈ ಸಂದರ್ಭದಲ್ಲಿ ಸ್ನೇಹಿತರ ಸಹವಾಸದಿಂದ ದೂರವಾಗುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇರುತ್ತೆ. ವೃತ್ತಿಯಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ. ಆರೋಗ್ಯ ಬಾಧೆ ನಿವಾರಣೆಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಬಾಂಧವ್ಯಗಳಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲವಾದ್ರೆ ಒಂದಷ್ಟು ನಷ್ಟಗಳನ್ನ ಅನುಭವಿಸ್ತೀರಾ. ವಿದೇಶಿ ವಹಿವಾಟಿನ ಅನುಕೂಲ ನಿಮ್ಗೆ ಆಗ್ಲಿತ್ತು. ಈ ಕಾರ್ಯಾನುಕೂಲದಿಂದ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ. ಸ್ತ್ರೀಯರಿಗೆ ಒಂದಷ್ಟು ವಿಚಾರದಲ್ಲಿ ಲಾಭ ಇದ್ದು ಒಂದಷ್ಟು ಕಾರ್ಯಗಳಲ್ಲಿ ವಿಘ್ನಗಳು ಕೂಡ ಎದುರಾಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯವನ್ನು ಹೊಂದಿದ್ರೆ ಆ ಎಲ್ಲವನ್ನ ಕೂಡ ನೀವು ಈಸಿಯಾಗಿ ಬಗೆಹರಿಸ್ಕೊಳ್ತೀರಾ. ಸ್ನೇಹಿತರು ಮತ್ತು ಬಂಧುಗಳ ಸಹಕಾರ ನಿಮಗೆ ಸಿಗುತ್ತೆ. ಸಂಗಾತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ನೀವೇನೇ ತೊಂದರೆಗಳಿದ್ರೂ ಕೂಡ ಮುಕ್ತವಾಗಿ ಹೇಳ್ಕೊಳ್ಳಿ. ದಾಂಪತ್ಯದಲ್ಲಿನ ಕಿರಿಕಿರಿ ದೂರವಾಗಿ ನಿಮ್ಮ ಜೀವನದಲ್ಲಿ ಪ್ರಸನ್ನತೆ ಉಂಟಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆರಕ್ಷಕರು ಅನುಕೂಲಗಳನ್ನು ಕಾಣ್ತಾರೆ ಅಂತ ಹೇಳಬಹುದು. ಮಕ್ಕಳಿಂದ ಸಿಹಿ ಸುದ್ದಿಯನ್ನ ಕೇಳ್ತೀರಾ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಇಷ್ಟು ದಿನ ನೀವು ಏನೆಲ್ಲ ತೊಂದರೆಗಳನ್ನ ಅನುಭವಿಸಿದ್ರಿ, ಏನೆಲ್ಲ ಅವಮಾನಗಳನ್ನ ಅನುಭವಿಸಿದ್ರಲ್ಲ, ಅದೆಲ್ಲದ್ರಿಂದಲೂ ಕೂಡ ಹೊರಗಡೆ ಬರ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿಸಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ, ಕಟಕ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.